ಬೆಳಗಾವಿ ತಾಲೂಕಿನ ಸುಳೇಬಾವಿ ಗ್ರಾಮದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಸೀಸನ್ 2 ಕ್ರಿಕೆಟ್ ಟೂರ್ನಮೆಂಟ್ಗೆ ಅದ್ಭುತ ಮತ್ತು ಭವ್ಯ ಚಾಲನೆ ಸಿಕ್ಕಿದೆ. ಕಳೆದ ವರ್ಷದ ಸೀಸನ್ 1ರಲ್ಲಿ ಸಾಧಿಸಿದ ಅದ್ಭುತ ಯಶಸ್ಸನ್ನು ಮೀರಿ ಈ ವರ್ಷ ದೊಡ್ಡ ಬಹುಮಾನಗಳು, ಪ್ರಮುಖ ರಾಜಕೀಯ ಮತ್ತು ಸಾಮಾಜಿಕ ವ್ಯಕ್ತಿಗಳ ಬೆಂಬಲ ಮತ್ತು ಸ್ಥಳೀಯ ಯುವಕರ ಉತ್ಸಾಹದೊಂದಿಗೆ ಟೂರ್ನಮೆಂಟ್ ಆರಂಭವಾಗಿದೆ. ಸುಳೇಬಾವಿಯ ಶ್ರೀ ಮಹಾಲಕ್ಷ್ಮಿ ಮೈದಾನದಲ್ಲಿ ಇಂದು ಬೆಳಗ್ಗೆಯಿಂದಲೇ ಉತ್ಸಾಹದ ಕೇಂದ್ರಬಿಂದುವಾಗಿತ್ತು. ನೂರಾರು ಆಟಗಾರರು, ತಂಡದ ಕ್ಯಾಪ್ಟನ್ಗಳು, ಪ್ರೇಕ್ಷಕರು ಮತ್ತು ಸ್ಥಳೀಯ ನಿವಾಸಿಗಳು ಎಲ್ಲರೂ ಒಟ್ಟಾಗಿ ಸೇರಿದ್ದರು. ಕಾರ್ಯಕ್ರಮ ಸಾಂಪ್ರದಾಯಿಕವಾಗಿ ಗ್ರಾಮ ದೇವತೆಯಾದ ಶ್ರೀ ಮಹಾಲಕ್ಷ್ಮೀ ದೇವಿಯ ಫೋಟೋಗೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ, ದೀಪವನ್ನು ಪ್ರಜ್ವಲಿಸುವುದರ ಮೂಲಕ ಕಾರ್ಯಕ್ರಮ ಆರಂಭವಾಯಿತು. ನಂತರ ಎಲ್ಲ ತಂಡದ ಆಟಗಾರರು ಒಗ್ಗಟ್ಟಿನ ಶಪಥ ಪಠಣ ಮಾಡಿದರು. ಭಾಗವಹಿಸುವ ಆಟಗಾರರಾಗಿ ನಮ್ಮ ಗೌರವದ ಮೇಲೆ ಮತ್ತು ಕ್ರೀಡಾ ಮನೋಭಾವದ ಮೇಲೆ ಶಪಥ ಮಾಡುತ್ತೇವೆ. ನಾವು ಕ್ರಿಕೆಟ್ನ ಟೂರ್ನಮೆಂಟ್ನ ನಿಯಮಗಳ ಗೌರವ, ನ್ಯಾಯಯುತ ಆಟ, ತಂಡದ ಸಹಕಾರ, ವಿರೋಧಿ ತಂಡಗಳನ್ನು ಗೌರವಿಸಿ ಆಡುವುದಾಗಿ ಹೃದಯಪೂರ್ವಕ ಪ್ರತಿಜ್ಞೆ ಮಾಡಿದರು. ಈ ಟೂರ್ನಮೆಂಟ್ನ ಅತ್ಯಂತ ಆಕರ್ಷಣೀಯ ಅಂಶ ಬಹುಮಾನಗಳು. ಪ್ರಥಮ ಸ್ಥಾನಕ್ಕೆ 50,000 ರೂಪಾಯಿ ಬಹುಮಾನವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು, ಬೆಳಗಾವಿ ಗ್ರಾಮಾಂತರ ಶಾಸಕರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರುತ್ತಾರೆ. ದ್ವಿತೀಯ ಸ್ಥಾನಕ್ಕೆ 30,000 ರೂಪಾಯಿಗಳನ್ನು ಶ್ರೀ ಚಂದ್ರ ಶೆಟ್ಟಿಹೊಳಿ, ತೃತೀಯ ಸ್ಥಾನಕ್ಕೆ 20,000 ರೂಪಾಯಿಗಳನ್ನು ಶ್ರೀ ಮೃಣಾಲ್ ಹೆಬ್ಬಾಳ್ಕರ್ ಅವರು ನೀಡಿರುತ್ತಾರೆ. ಈ ಟೂರ್ನಿಯ ಟ್ರೋಫಿಗಳನ್ನು ಶ್ರೀ ಚೆನ್ನಪ್ಪ ಹುಣಚಾಳ್ ಮತ್ತು ಶ್ರೀ ಹನುಮಂತ್ ಯರಗುದ್ರಿ ಹಾಗೂ ಟೂರ್ನಿಯ ಉದ್ದಕ್ಕೂ ಅತ್ಯುತ್ತಮವಾಗಿ ಪ್ರದರ್ಶನ ಮಾಡುವ ಬೌಲರ್ಗೆ ಪರ್ಪಲ್ ಕ್ಯಾಪ್ ಮತ್ತು ಅತಿ ಹೆಚ್ಚು ರನ್ಗಳನ್ನು ಗಳಿಸುವ ಆಟಗಾರನಿಗೆ ಆರೆಂಜ್ ಕ್ಯಾಪನ್ನು MS ಧೋನಿ ಅಭಿಮಾನಿಗಳ ಬಳಗ ಸುಳೇಬಾವಿ ಹಾಗೂ ಪ್ರತಿ ಪಂದ್ಯಕ್ಕೆ ಮ್ಯಾನ್ ಆಫ್ ದಿ ಮ್ಯಾಚ್ ಟ್ರೋಫಿಗಳನ್ನು ಶ್ರೀ ರಾಘವೇಂದ್ರ ಕಮ್ಮಾರ್ ಅವರು ನೀಡಿರುತ್ತಾರೆ. ಕ್ರಿಕೆಟ್ ಇದು ಕೇವಲ ಒಬ್ಬರ ಆಟವಲ್ಲ, ಒಂದು ತಂಡದ ಆಟ. ನಿಮ್ಮೆಲ್ಲರನ್ನ ಇಡೀ ಊರು, ಚಿಕ್ಕ ಮಕ್ಕಳು ಎಲ್ಲರೂ ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ನೀವು ಆಡುವ ಶಿಸ್ತು ಮುಂಬರುವ ಯುವ ಪೀಳಿಗೆಗೆ ಒಂದು ದಾರಿ ದೀಪವಾಗಲಿ ಅಂತ ಕಮಿಟಿ ವತಿಯಿಂದ ನಿಮ್ಮ ಹತ್ರ ಕೇಳಿಕೊಳ್ತಾ ಈ ಕಾರ್ಯಕ್ರಮದ ಚಾಂಪಿಯನ್ಸ್ ಟ್ರೋಫಿ ಸೀಸನ್ 2ಗೆ ಇಂದು ಅದ್ಭುತ ಆರಂಭ. ಒಗ್ಗಟ್ಟೇ ಬಲ, ಆಟದ ಆನಂದ ಮತ್ತು ಕ್ರೀಡಾ ಭಾವನೆ ಈ ಟೂರ್ನಮೆಂಟ್ನ ಮೂಲ ಮಂತ್ರ. ಚಾಂಪಿಯನ್ಸ್ ಟ್ರೋಫಿ ಸೀಸನ್ 2ರ ಗೆಲುವು ಯಾರದ್ದು ಎಂಬುದು ಮೈದಾನದಲ್ಲಿ ತೀರ್ಮಾನವಾಗಲಿದೆ.